ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿಯ ಆಖ್ಯಾತ ಪ್ರಕರಣದಲ್ಲಿಯ ಸೂತ್ರವನ್ನು ಕುರಿತು ಅಧ್ಯಯನ ಮಾಡೋಣ. ಸೂತ್ರ ಹೀಗಿದೆ: ಅಮರೈ ನೆರವು ಗಳಕ್ಕುಂ ಕ್ರಮದೇನ್ ಅನೇಕಾನೇಕ ವಚನದೊಳ್ ಪ್ರತ್ಯೇಕಂ ಸಮನಿಸೆ ಯುಗಲತೆ ಆಖ್ಯಾತ ಮಾರ್ಗದೊಳ್ ನೆಲೆಸಿನಿಂದ ಪುರುಷ ತ್ರಯಕಂ. ಇದರ ಅರ್ಥ ಹೀಗಿದೆ: ಅಂ ಅರ್ ಐ ಇರ್ ಏನ್ ಎವ್ ಅಂ ಅರ್ ಐ ಇರ್ ಏನ್ ಎವ್ ಎಂಬ 6 ವಿಭಕ್ತಿಗಳು, ಇವುಗಳು ಏನಾಗಿವೆ? ಆಖ್ಯಾತ ಪ್ರತ್ಯಯಗಳಾಗಿವೆ. ಈ 6 ವ್ಯಕ್ತಿಗಳು ಆಖ್ಯಾತ ಪ್ರತ್ಯಯಗಳಾಗಿದ್ದು, ಇವು ಧಾತುಗಳ ಮೇಲೆ ಕ್ರಮವಾಗಿ ಪ್ರಥಮ, ಮಧ್ಯಮ ಮತ್ತು ಉತ್ತಮ ಪುರುಷಗಳಲ್ಲಿ ಏಕವಚನ ಮತ್ತು ಬಹುವಚನಗಳಲ್ಲಿ ಹತ್ತುತ್ತವೆ. ಉದಾಹರಣೆಗೆ ಆ 6 ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅನ್ನೋದು ಇಲ್ಲಿ ಕಾಲಮ್ ಸಹಿತ ವಿವರಣೆ ನೀಡಲಾಗಿದೆ, ಗಮನಿಸಿ. ಪುರುಷತ್ರಯಗಳು ಯಾವ್ಯಾವು? ಪ್ರಥಮ, ಮಧ್ಯಮ, ಉತ್ತಮ. ಸರ್ವನಾಮಗಳು ಅವನು, ನೀನು, ನಾನು. ಇನ್ನು ಈ ಆಖ್ಯಾತ ಪ್ರತ್ಯಯಗಳು ಏಕವಚನ ಬಂದಾಗ ಅಂ, ಐ, ಏನ್. ಅಂ ಅಂದರೆ ನಡೆದಂ, ಐ ನಡೆದೈ, ಏನ್ ನಡೆದೇನ್. ಈ ರೀತಿ ಏಕವಚನ ಬಂದಾಗ ಅಂ, ಐ, ಏನ್. ಬಹುವಚನ ಬಂದಾಗ ಆಖ್ಯಾತ ಪ್ರತ್ಯಯಗಳು ಬಹುವಚನದಲ್ಲಿ ಅರ್, ಇರ್, ಏವ್, ನಡೆದರ್, ನಡೆದಿರ್, ನಡೆದೆವು. ಪ್ರಥಮ ಬಂದಾಗ ನಡೆದರ್, ಮಧ್ಯಮ ಬಂದಾಗ ನಡೆದಿರ್, ಉತ್ತಮ ಬಂದಾಗ ನಡೆದೆವು. ಎವು ಅನ್ನೋದು ಉತ್ತಮ ಪುರುಷ ಬಹುವಚನ ಪ್ರತ್ಯಯ ಆಗಿದೆ. ಏವು, ನಡೆದೆವು. ಈ ರೀತಿ ಈ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳಲ್ಲಿ ಈ ಪ್ರತ್ಯಯಗಳನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಯಾವುದು ಏಕವಚನದಲ್ಲಿ ಬರುತ್ತೆ, ಯಾವುದು ಬಹುವಚನದಲ್ಲಿ ಬರುತ್ತೆ, ಆಮೇಲೆ ಯಾವ ಪುರುಷತ್ರಯದಲ್ಲಿ ಅದು ಬರುತ್ತೆ, ಪ್ರಥಮನ, ಮಧ್ಯಮನ, ಉತ್ತಮನ. ಅಂ ಅನ್ನೋದು ಪ್ರಥಮ, ನಡೆದಂ. ಅರ್ ಅನ್ನೋದು ಪ್ರಥಮನೇ, ಆದರೆ ಅದು ಬಹುವಚನ. ಐ ಅನ್ನೋದು ಮಧ್ಯಮ, ನಡೆದೈ, ಏಕವಚನ. ಬಹುವಚನದಲ್ಲಿ ಇರ್, ನಡೆದಿರ್. ಏನೆನ್ನುವುದು ಉತ್ತಮ ಪುರುಷದಲ್ಲಿ ಏಕವಚನ, ಅದೇ ಬಹುವಚನದಲ್ಲಿ ಏವು. ಏಕವಚನದಲ್ಲಿ ಏನ್ ಬಂದರೆ ಬಹುವಚನದಲ್ಲಿ ಏವು. ಇದರ ವಿಶೇಷತೆ ಹೀಗಿದೆ: ಧಾತು ಎಂದರೆ ಕ್ರಿಯಾ ಪ್ರಕೃತಿ. ಧಾತು ಎಂದರೆ ಕ್ರಿಯಾ ಪ್ರಕೃತಿ. ಕ್ರಿಯಾ ಪ್ರಕೃತಿಯ ಮೇಲೆ ಹತ್ತುವ ಕ್ರಿಯಾರೂಪವೇ ಆಖ್ಯಾತ. ಧಾತು ಅಂದರೆ ಮೂಲ ರೂಪ, ಮೂಲ ಪದ, ಅದು ಕ್ರಿಯಾ ಪ್ರಕೃತಿ, ಹೌದಾ? ಅದರ ಮೇಲೆ ಹತ್ತುವ ಕ್ರಿಯಾರೂಪವನ್ನೇ ನಾವು ಆಖ್ಯಾತ ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿಯು ಆಖ್ಯಾತ ಪ್ರತ್ಯಯ, ಪುರುಷವಾಚಕ, ಕಾಲವಾಚಕ ಮತ್ತು ವಚನ ಪ್ರತ್ಯಯವನ್ನು ಹಚ್ಚಿಕೊಂಡು ಕ್ರಿಯಾಪದವಾಗಿ ರೂಪುಗೊಳ್ಳುತ್ತದೆ. ಈ ಕ್ರಿಯಾ ಪ್ರಕೃತಿ ಏನು ಮೂಲ ರೂಪ ಇದೆ, ಈ ಕ್ರಿಯಾ ಪ್ರಕೃತಿ ಯಾವಾಗ ಕ್ರಿಯಾಪದ ಆಗಿ ರೂಪುಗೊಳ್ತದ ಅಂದರೆ ಅದರ ಮೇಲೆ ಆಖ್ಯಾತ ಪ್ರತ್ಯಯ, ಪುರುಷವಾಚಕ, ಕಾಲವಾಚಕ, ವಚನ ಪ್ರತ್ಯಯ ಇವುಗಳು ಬಂದಾಗ, ಇವುಗಳು ಪ್ರಯೋಗ ಆದಾಗ ಕ್ರಿಯಾ ಪ್ರಕೃತಿ ಮೂಲ ರೂಪ, ಕ್ರಿಯಾ ಪ್ರಕೃತಿ ಏನಾಗುತ್ತದೆ? ಕ್ರಿಯಾಪದವಾಗಿ ರೂಪುಗೊಳ್ಳುತ್ತದೆ ಎಂದು ಕೇಶಿರಾಜ ಇಲ್ಲಿ ವಿವರಣೆ ನೀಡಿದ್ದಾನೆ. ಅದೇ ರೀತಿಯಾಗಿ ಈ ಕ್ರಿಯಾಪದವನ್ನು ನಿಷೇಧಾರ್ಥಕ ಮಾಡಬೇಕಾದರೆ ಅದಕ್ಕೆ ಹತ್ತಿದ ನಾವು ಪ್ರತ್ಯಯಗಳನ್ನು ತೆಗೆಯಬೇಕಾಗುತ್ತದೆ. ಕ್ರಿಯಾಪದವನ್ನು ನಾವು ನಿಷೇಧಾರ್ಥಕ ಮಾಡಬೇಕಾದ್ರೆ ಅದಕ್ಕೆ ಹತ್ತಿದ ಪ್ರತ್ಯಯಗಳನ್ನು ತೆಗೆದಾಗ ನಮಗೆ ಅಲ್ಲಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕಂಡುಬರುತ್ತದೆ. ಈ ರೀತಿಯಾಗಿ ಕೇಶಿರಾಜನು ಆಖ್ಯಾತ ಪ್ರತ್ಯಯದಲ್ಲಿ ಆಖ್ಯಾತ ಪ್ರತ್ಯಯಗಳು ಹಾಗೂ ಕ್ರಿಯಾರೂಪ ಕುರಿತು ವಿವರಣೆ ನೀಡಿದ್ದಾನೆ. ಧನ್ಯವಾದಗಳು.